ಸ್ಪನ್ನಂದೀಪ್ ಫೌಂಡೇಶನ್ ಮತ್ತು ವೀರಶೈವ ಲಿಂಗಾಯತ್ ಸಂರಕ್ಷಣಾ ಸಮಿತಿ, ಶಂಕರ ಕಣ್ಣಿನ ಆಸ್ಪತ್ರೆ, ಕೃಷ್ಣದೇವ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಅಂಡ್ ಹಾಸ್ಪಿಟಲ್, ನಾರಾಯಣ ಹೆಲ್ತ್, ರೇವಾ ಯೂನಿವರ್ಸಿಟಿ ಮತ್ತು ಸ್ಮಾರ್ಟ್ ಎಫ್ಒಸಿ ಫೌಂಡೇಶನ್ ಇವರಿಂದ ಐ ಕ್ಯಾಂಪ್, ಡೆಂಟಲ್ ಕ್ಯಾಂಪ್, ಹೆಲ್ತ್ ಕ್ಯಾಂಪ್, ಬ್ಲಡ್ ಡೊನೇಷನ್ ಕ್ಯಾಂಪ್ we are organizing in Mainelli village of Nemsangla ತಾಲೂಕ್. ಎಲ್ಲ ನಾಗರಿಕ ಕೇಳ್ತಾರೆ ಏನಂದ್ರೆ ಎಲ್ಲರೂ ಈ ಕ್ಯಾಂಪ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಪನ್ನಂದೀಪ್ ಫೌಂಡೇಶನ್ ಮತ್ತು ರೇವಾ ಯೂನಿವರ್ಸಿಟಿ ಮತ್ತು ವೀರಶೈವ ಲಿಂಗಾಯತ್ ಸಂರಕ್ಷಣಾ ಸಮಿತಿಯಿಂದ ನಾವು ಸುಮಾರು ಕಲ್ಲಿನ ಕ್ಯಾಂಪ್ 4 ವರ್ಷದಿಂದ ಮಾಡ್ಕೊಂಡು ಬಂದಿವಿ. 5ನೇ ವರ್ಷ. ಸ್ಪನ್ನಂದೀಪ್ ಫೌಂಡೇಶನ್ ಈಗ 5 ವರ್ಷ ಕಂಪ್ಲೀಟ್ 6 ಇಯರ್ ಸ್ಟಾರ್ಟ್ ಆಗಿದ್ವಿ. ಇವತ್ತಿನ ಒಂದು ಒಳ್ಳೆ ಕಾರ್ಯಕ್ರಮ, ತುಂಬಾ ಖುಷಿ ಆಗ್ತಾ ಇದೆ. ಫಾರ್ ದಿಸ್ coordination of FCC officer captain Dr. Munibada sir ke our personal thanks. Shri Dr. Manjunath sir from Professor Mechanical School of Mechanical Studies. My special thanks to Manjunath sir, and my special thanks to Shri G.S. Suresh sir, President Veerashaiva Lingayat Sanrakshana Samiti, and special thanks to all the team and doctor team members of Shankara Eye Hospital, Bangalore. And special thanks to all the team members of Krishnadeva College of Dental Sciences Hospital, Narayana Health, everyone. So in this moment, we have very pleased to thank all of the members who have been participating and gathering with us. So like camp utilize ಮಾಡ್ಕೊಳ್ಳಿ. Operations names ಕೊಟ್ಟಿರೋರು ನೀವು ಇವತ್ತೇ ನಿಮ್ಮ ಕ್ಯಾಟ್ರಾಕ್ಟ್ ಸರ್ಜರಿಗೆ ಶಂಕರ ಐ ಹಾಸ್ಪಿಟಲ್ ಬಸ್ ಜೊತೆ ಹೋಗ್ಬೋದು. ದೇ ವಿಲ್ ಡೂ ದ ಆಪರೇಷನ್ ವೆರಿ ನೈಸ್ಲಿ. ಸ್ಪೆಕ್ಸ್ ನಿಮ್ಗೆ ರೆಫರೆನ್ಸ್ ಮಾಡಿದ್ರೆ 20 ಡೇಸ್ ಮೇಲೆ ಆಗುತ್ತೆ. ಇಲ್ಲೇ ತಂದು ಕೊಡ್ತಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸೆಲ್ಯುಲಾರ್ ಸರ್ ಅಂಡ್ ಹಿಸ್ ಟೀಮ್, ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಟೀಮ್ ಹೂ ಹ್ಯಾವ್ ಕಮ್ ವಿತ್ ಅಸ್. ಸೊ ಅಬೌವ್ ಆಲ್ ಈ ಕ್ಯಾಂಪ್ಗೆ ಎಲ್ಲ ಸಹಾಯ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರು, ಸೊ ಆಲ್ ದ ಟೀಮ್ ಮೆಂಬರ್ಸ್ ಆಫ್ ಪಂಚಾಯತ್, ಎಸ್ಪೆಷಲಿ ರಾಜಶೇಖರ್ ಸರ್ ಅಂಡ್ ಹಿಸ್ ಟೀಮ್, ಸೊ ಆಲ್ ದ ಟೀಮ್ ಮೆಂಬರ್ಸ್ ಆಫ್ ವೀರಶೈವ ಲಿಂಗಾಯತ್ ಸಂರಕ್ಷಣಾ ಸಮಿತಿ, everyone. So once again we heartfelt thanks to all of you sir and madam. So with this I conclude my words. Thank you. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸ್ಮಾರ್ಟ್ ಲೈಫ್ ಸ್ಪೋರ್ಟ್ಸ್ ಫೌಂಡೇಶನ್ ಅವರ ಬಸವರಾಜ್ ಅವರಿಂದ ಒಂದೆರಡು ಮಾತುಗಳು. ಮುಖ್ಯವಾಗಿ ವಿಮಲ್ ಸರ್ ಅವರಿಗೆ ಧನ್ಯವಾದಗಳು, ಮತ್ತೆ ಶಂಕರ ವಾಜಪೇಯಿ ಚಂದ್ರರಾಜ್ ಸರ್ ಅವರು, ಮತ್ತೆ ವೀರಶೈವ ಲಿಂಗಾಯತ ಟ್ರಸ್ಟ್, ಈ ಸ್ಕೂಲು, HM, ಈ ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವೇದಿಕೆ ಕೊಟ್ಟು ಇಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸ್ಮಾರ್ಟ್ ಸಾಫ್ಟ್ವೇರ್ ಫೌಂಡೇಶನ್ ಮುಖ್ಯವಾಗಿ 3 ಕೆಲಸ ಮಾಡುತ್ತೆ. ಒಂದು ಎಜುಕೇಶನ್ ಮೇಲೆ ಕೆಲಸ ಮಾಡುತ್ತೆ. ಅದರಲ್ಲಿ ಬಡ ವಿದ್ಯಾರ್ಥಿಗಳನ್ನ ದತ್ತು ತಗೊಳ್ಳೋದಂತ ಒಂದು ಪ್ರಾಜೆಕ್ಟ್ ಇದೆ ನಮ್ದು. ಅಂದ್ರೆ ಸಿಂಗಲ್ ಪೇರೆಂಟು, ತಂದೆ ಇರ್ತಾರೆ ಅಥವಾ ತಾಯಿ ಇರಲ್ಲ, ಒಬ್ಬರು ಆ ಥರ ಒಂದು ಸಿಂಗಲ್ ಏಕಪೋಷಕ ಮಕ್ಕಳು, ಅವ್ರದ್ದು ಕಂಪ್ಲೀಟ್ ಎಜುಕೇಶನ್ ಜಾಬ್ ಆಗುವಾಗ ಅದನ್ನು ತಗೊಳ್ತೀವಿ. ಅದಾದ್ಮೇಲೆ ಸ್ಕೂಲ್ ವಿಸಿಟ್ಸ್ ಅಲ್ಲಿ ಸ್ಟೇಷನರಿ, ಬ್ಯಾಗು, ಬುಕ್ಸು, ಅವ್ರಿಗೆ ಶಾಲೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನೆಲ್ಲರೂ ನಾವು ಕಳಿಸ್ತೀವಿ. ಅದಾಯ್ತು. ಅದು ಪ್ರಾಜೆಕ್ಟ್ ವಿದ್ಯಾ ಅನ್ನೋ ಒಂದು ನಾವು ಪ್ರಾಜೆಕ್ಟ್ ಅನ್ನ ಅಂಡರ್ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಪ್ರಾಜೆಕ್ಟ್ ರಕ್ಷಾ ಅಂತ ಬರುತ್ತೆ. ಪ್ರಾಜೆಕ್ಟ್ ರಕ್ಷಾ ಅಂತ ಬಂದ್ರೆ ತುಂಬಾ ಬಡವರು ಇರ್ತಾರೆ. ಈಗ ಕ್ಯಾನ್ಸರ್ ಪೇಷಂಟ್ಸ್ಗಳು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಈ ತರ ಒಂದು ರೇರ್ ಜೆನೆಟಿಕ್ ಡಿಸಾರ್ಡರ್ಸ್, ಈ ತರ ಪೇಷಂಟ್ಗಳನ್ನ ಅರ್ನಿಂಗ್ ಏಜೆಂಟ್ ಇರೋ ಚಿಕ್ಕ ಮಕ್ಕಳನ್ನ ನೋಡಿಕೊಂಡು ಅರ್ನಿಂಗ್ ಏಜೆಂಟ್ ಇರೋ ಪೇಷಂಟ್ಸ್ಗಳಿಗೆಲ್ಲ ನಾವು ಹೆಲ್ತ್ ಮೆಡಿಕೇಶನ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಗೆ ಏನ್ ಸಹಾಯ ಆಗುತ್ತೋ ನಮ್ಮ ಕಡೆಯಿಂದ, ಸೊ ವಿ ಡು ಹೆಲ್ಪ್ ದಮ್. ಮತ್ತೆ ಇನ್ನೊಂದು ಬಂದು ಸ್ಫೂರ್ತಿ ಅಂತ ಮಾಡ್ತೀವಿ. ಅದರಲ್ಲಿ 9-6 ಹುಡುಗರಿಗೆ ಒಂದು ವೈಟ್ ಗೇಮ್ಸ್ ಬರುತ್ತಲ್ಲ, ಅದನ್ನ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಬೇರೆ ಕ್ರಾಸ್ವಿ ಕಿಟ್ಸ್ ಆಗಿರ್ಬೋದು ಸ್ಲಮ್ ಅಲ್ಲಿ, ಮತ್ತೆ ಅಗತ್ಯ ಇರೋ ಕುಟುಂಬಗಳಿಗೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳಿಗೆ, ಈ ತರದೆಲ್ಲ ಒಂದು ಕಮ್ಯುನಿಟಿ ಥಿಂಗ್ಸ್ಗಳು ಏನಿದೆ ಅಲ್ಲ, ಪ್ಲಾಂಟೇಶನ್ ಆಗಿರ್ಬೋದು, ಅದೆಲ್ಲ ಬಂದು ಪ್ರಾಜೆಕ್ಟ್ ಸ್ಫೂರ್ತಿ ಅಂತ ಮಾಡ್ತೇವೆ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಸ್ಮಾರ್ಟ್ ಆಕ್ಟ್ ಫೌಂಡೇಶನ್ ಅವರ ಬಸವರಾಜ್ ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಏನು ಕಾರ್ಯಕ್ರಮಗಳಿದೆ ತಿಳಿಸೋದಕ್ಕಾಗಿ ಅವರಿಗೆ ಧನ್ಯವಾದಗಳು. ಶ್ರೀಯುತ ರಾಜಶೇಖರ್ ಅವರು 2 ಮಾತುಗಳನ್ನು ಹೇಳಬೇಕಾಗಿದೆ. ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಮತ್ತು ಅವರ ಸೇವಾ ವಿಮಲ್ ಅವರು
ಅವರಿಗೆ ಕಣ್ಣು ಕಾಣದೇ ಇರೋ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಕಣ್ಣುಗಳನ್ನ ಪ್ರಪಂಚದ ತೋರಿಸಬೇಕನ್ನೋ ಉದ್ದೇಶದಿಂದ ತುಂಬಾ ಪ್ರಯತ್ನದಿಂದಾಗಿ ಸ್ಪಂದನೆ ಫೌಂಡೇಶನ್ ಹುಟ್ಟು ಹಾಕಿ ಅದರ ಮುಖಾಂತರ ಸಾವಿರಾರು ಜನಕ್ಕೆ ನೇತ್ರದಾನ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ಸಂಘದಿಂದ ಮತ್ತು ಈ ಮನೆಯಲ್ಲಿ ಗ್ರಾಮಸ್ಥರಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆಯೇ ಈ ಶಂಕರ್ ಕಣ್ಣಿನ ಆಸ್ಪತ್ರೆ ಇವರ ಒಂದು ಆಡಳಿತವನ್ನು ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆಯೇ ನಾರಾಯಣ ಆರೋಗ್ಯ ನಗರ ಬೆಂಗಳೂರು ಇವರಿಗೆ ಅವರ ಉಚಿತ ECG ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಅವರಿಗೂ ನಾವು ನಮ್ಮ ಸಂಘ ವತಿಯಿಂದ ಮತ್ತು ಮನೆಯಲ್ಲಿ ಗ್ರಾಮಸ್ಥರಾದ ಶ್ರೀ ರಾಜಶೇಖರ ಅವರ ಕಡೆಯಿಂದಲೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ದಂತ ವಿಜ್ಞಾನ ಮತ್ತು ಆಸ್ಪತ್ರೆ ಇವರಿಗೂ ಸಹ ಉಚಿತ ದಂತ ತಪಾಸಣೆ ನಡೆಸುವುದರಿಂದ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮುಖ್ಯವಾಗಿ ತಿಳಿಸಿದ್ರೆ ಎಲ್ಲ ಗ್ರಾಮಸ್ಥರಲ್ಲಿ ಒಂದು ಮನವಿ, ಶಂಕರ ಕಣ್ಣಿನ ಆಸ್ಪತ್ರೆಯವರಿಂದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕಗಳನ್ನು ಯಾರಿಗೆ ಎದುರಿದೆ ಅವಶ್ಯಕತೆ ಇದೆ ಅವರಿಗೆ ಉಚಿತ ಕನ್ನಡಕಗಳನ್ನು ಮತ್ತು ಆಪರೇಷನ್ ಕೂಡ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಕಣ್ಣಿನ ಆರೋಗ್ಯ ಚಿಕಿತ್ಸೆ ವಿನಂತಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟ ಶ್ರೀ ರಾಜಶೇಖರ್ ಅವರು ಮತ್ತು ಎಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾರೆ. ನಮಸ್ಕಾರ. ಇವತ್ತು ಕಣ್ಣಿನ ತಪಾಸಣಾ ಕಾರ್ಯಕ್ರಮ ಸ್ಪಂದನಿ ಫೌಂಡೇಶನು ಮತ್ತು ವೀರಶೈವ ಲಿಂಗಾಯತ ಸಂರಕ್ಷಣಾ ಸಮಿತಿ ಮತ್ತು ರೇವಾ ಯೂನಿವರ್ಸಿಟಿ, ಸ್ಮಾರ್ಟ್ ಸರ್, ಹೋಪ್ ಫೌಂಡೇಶನ್ ಇವರ ನೇತೃತ್ವದಿಂದ ನಾವು ಕಣ್ಣಿನ ತಪಾಸಣಾ, ಡೆಂಟಲ್ ಕ್ಯಾಂಪು, ಹೆಲ್ತ್ ಚೆಕಪ್ಪು, ಬ್ಲಡ್ ಡೊನೇಷನ್ ಕ್ಯಾಂಪ್ ಕಾರ್ಯಕ್ರಮ ಈ ಮೈನಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಿದೆ ಸರ್. ಸುಮಾರು ನಾವು ಸ್ಪಂದನಿ ಫೌಂಡೇಶನ್ 5 ವರ್ಷ ಕಂಪ್ಲೀಟ್, ಈಗ 6ನೇ ವರ್ಷ ಕಾಲೇಜ್ ಅಜ್ಜೆ ಇಟ್ಟಿದ್ವಿ. ನಾವು ಸುಮಾರು ಅಲ್ಲಿ ಜನಗಳಿಗೆ ಉಪಯೋಗ ಆಗೋ ಥರ ನಾವು ಕ್ಯಾಂಪ್ಗೆಲ್ಲ ಸುಮಾರು ಒಂದು ಶಂಕರ ಕಣ್ಣಿನ ಆಸ್ಪತ್ರೆ ಮುಖಾಂತರ ಒಂದು 45 ಕ್ಯಾಂಪ್ ಮುಗಿ 43ನೇ ಕ್ಯಾಂಪು ಮತ್ತು ಸುಮಾರು ಒಂದು 10,000 ಜನಗಳಿಗೆ ಒಂದು ಹೆಲ್ಪ್ ಮಾಡೋ ಕಾರ್ಯಕ್ರಮ ಶಂಕರ ಆಸ್ಪತ್ರೆ ತಂಡರಿಗೆ ಸೇರಬೇಕಾಗತ್ತೆ. ಅವ್ರ ಸಹಾಯದ ನಾವೆಲ್ಲ ಮಾಡ್ಕೊಂಡ್ಬರ್ತಾರೆ. ಮತ್ತು ಕೃಷ್ಣದೇವರಾಯ ಡೆಂಟಲ್ ಹಾಸ್ಪಿಟಲಿಂದ ನಾವು ಡೆಂಟಲ್ ಕ್ಯಾಂಪ್ ಪ್ರತಿ ಕ್ಯಾಂಪ್ ಅವ್ರಿಗೆ ಕೈ ಜೋಡಿಸ್ಕೊಂಡು ಅವರು ನಮಗೆ ಅಲ್ಲಿ ಜನಗಳಿಗೆ ಡೆಂಟಲ್ ಹಲ್ಲುಗಳ ಸೆಕ್ಷನೆಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಮೈನಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಪೇಷಂಟ್ ಬಂದಿದ್ದಾರೆ ಸರ್? ಇವಾಗ ಸದ್ಯಕ್ಕೆ ಒಂದು 110 ಜನ ಬಂದಿದ್ದಾರೆ ಸರ್ ಇವತ್ತು. ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆಯಿಂದ ಅವರಿಗೆ ಉಚಿತವಾಗಿ ಕನ್ನಡಕ ಮತ್ತು ಕ್ಯಾಟ್ರಾಕ್ಟ್ ಸರ್ಜರಿನೂ ಮಾಡಿಕೊಡ್ತಾರೆ ಸರ್. ಸರ್, ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ರೋಗಿಗಳಿಗೆ ಹೇಗೆ ಸರ್? ಇಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಸರ್. ಸ್ಕ್ರೀನಿಂಗ್ ಮಾಡಿದ್ಮೇಲೆ ಅವ್ರಿಗೆ ಕಣ್ಣಿನ ಪವರ್ ರಿಕ್ವೈರ್ಮೆಂಟ್ ಇದೆ. ಅವ್ರಿಗೆ ಸ್ಪೆಕ್ಸ್ ಒಂದು ರೀಡಿಂಗ್ ಗ್ಲಾಸ್ ಮತ್ತು ಬೈಫೋಕಲ್ ಲೆನ್ಸ್ ಇದೆ. ಅವ್ರಿಗೆ ಒಂದು 15 ಡೇಸ್ ಪ್ರೊವೈಡ್ ಮಾಡ್ತಾರೆ. ಪೊರ ಏನೋ ಬಂದಿದೆ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ವ್ಯವಸ್ಥೆ ಅವ್ರದ್ದು ಇದೆ. ಎಲ್ಲ ಆಪರೇಷನ್ಸ್ ಅಲ್ಲೇ ಮಾಡ್ತಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ವಿಮಲ್ ಕುಮಾರ್ ಅಂತ ಸರ್, ಮ್ಯಾನೇಜಿಂಗ್ ಟ್ರಸ್ಟಿ ಸ್ಪಂದನಿ ಫೌಂಡೇಶನ್. ಈ ಸಮಯದಲ್ಲಿ ಈ ಮೈನಳ್ಳಿ ಗ್ರಾಮ ಎಲ್ಲ ಜನತೆಗೆ ನಮ್ಮ ಸಾಕು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಟೀಮ್ ಮೆಂಬರ್ಸ್ಗೆ ಮತ್ತು ವೀರಶೈವ ಲಿಂಗಾಯತ ಸಂರಕ್ಷಣಾ ಸಮಿತಿ ಅವ್ರ ಮುನಿಗೌಡ ಸರ್, ಮಧು ಸರ್, ಮಂಜುನಾಥ್ ಸರ್, ಸುರೇಶ್ ಸರ್ ಮತ್ತು ರಾಜಶೇಖರ್ ಸರ್ ಗ್ರಾಮದ ಸದಸ್ಯರು ಮತ್ತು ಸ್ಮಾರ್ಟ್ ಸಾಕ್ ಹೋಪ್ ಫೌಂಡೇಶನ್, ರೇವಾ ಯೂನಿವರ್ಸಿಟಿ ಮತ್ತು ಎಲ್ಲ ಹಾಸ್ಪಿಟಲ್ ತಂಡಗಳು ಎಲ್ಲ ಈ ಸಮಯದಲ್ಲಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ನಮಸ್ಕಾರ. ನಿಮಗೂ ನಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದೆ ಸರ್. ಅಂದರೆ ಮೇಲು ಉದಾಹರಣೆಗೆ ಇದು ಕಣ್ಣಿನ ಮೇಲು ಇದಕ್ಕೆ ಪ್ರಶಸ್ತಿ ಅದು ಕೊಡ್ತೀವಿ. ಸೊ ಮೊದಲನೇ ಆದ್ಯತೆ ನಾವು ಕಣ್ಣಿನ ಕೊಡ್ತೀವಿ. ಯಾಕಂದರೆ ಶಂಕರ ಆಸ್ಪತ್ರೆ ಸುಮಾರು 30-40 ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅವರು ಮೊದಲನೇ ಒಳ್ಳೆಯ ಆದ್ಯತೆಯನ್ನು ಕೊಡ್ಕೊಂಡು ಮಾಡಿದ್ದಾರೆ, ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಮೊದಲು ಕಣ್ಣು ಕಾಣಬೇಕು. ಎಷ್ಟು ಜನ ಪೇಷಂಟ್ ಬಂದಿದೆ? ಸೊ ಸುಮಾರು ಈಗ ಒಂದು 100 ಜನ ಬಂದಿರ್ಬೋದು. ಬ್ಲಡ್ ಡೊನೇಟ್ ಕೂಡ ಇದೆಯಾ? ಬ್ಲಡ್ ಡೊನೇಷನ್ ಮಾಡ್ತಾರೆ ಸರ್. ರೆಸ್ಪಾನ್ಸ್ ಹೇಗಿದೆ ಸರ್ ಗ್ರಾಮದಲ್ಲಿ? ಸೊ ಪ್ರತಿಕ್ರಿಯೆ ಚೆನ್ನಾಗಿದೆ, ನಡೀತಾ ಇದೆ. ಸರ್, ನಮ್ಮ ಡಾಕ್ಟರ್ ಮುನೇಗೌಡ ಅಂತ